ನಾವಿವತ್ತು ಹೀಟ್ ಸ್ವಿಚ್ ಎಂದರೇನು, ಹೀಟ್ ಸ್ವಿಚ್ ಅನ್ನು ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಇದಕ್ಕೆ ಬೇಕಾಗುವಂತಹ ಉಪಕರಣಗಳನ್ನು ನೋಡೋಣ. ಇದು ಮಧ್ಯಸಾರ ದೀಪ, ಇದು ಒಂದು ಮ್ಯಾಚ್ ಬಾಕ್ಸ್, ಇದೇನು ಬ್ಯಾಟರಿ, ಒಂದು ಬಲ್ಬ್ ಇರುತ್ತೆ. ಇದರಲ್ಲಿ ನಾವು ಒಂದು ದ್ವಿಲೋಹ ಪಟ್ಟಿಯನ್ನು ಕೂಡ ಬಳಸ್ತೀವಿ. ಇದನ್ನ ಇದರ ಧನಾವೇಶವನ್ನ ಈ ಮಂಡಲ ಪೂರ್ಣಗೊಳಿಸಬೇಕಾಗತ್ತೆ. ಈ ಮಂಡಲ ಪೂರ್ಣಗೊಳಿಸಬೇಕಾದ್ರೆ ಈ ಬ್ಯಾಟ್ರಿಯಿಂದ ನಾವು ಈ ಧನಾವೇಶದಿಂದ ಬಲ್ಬಿಗೆ ನಾವು ಸಂಧಿಸ್ತಾ ಇದ್ದೀವಿ, ಹಾಗೂ ಋಣಾವೇಶವನ್ನ ಈ ಒಂದು ಪಟ್ಟಿಗೆ ಅದನ್ನ ಸಂಧಿಸ್ತಾ ಇದ್ದೀವಿ. ಆದ್ದರಿಂದ ಈ ಮಂಡಲ ಪೂರ್ಣಗೊಳ್ಳುತ್ತೆ. ಆದರೆ ಮಂಡಲ ಪೂರ್ಣಗೊಂಡಾಗ ಏನಾಗಬೇಕು, ಈ ಬಲ್ಬು ಉರಿಬೇಕು, ಅಂದರೆ ಬಲ್ಬು ಹತ್ತಬೇಕು. ಬಲ್ಬ್ ಹತ್ತಬೇಕಾದ್ರೆ ಈ ಒಂದು ಬೈಮೆಟಲಿಕ್ ಸ್ಟ್ರಿಪ್ ಅಂದರೆ ದ್ವಿಲೋಹ ಪಟ್ಟಿ, ಈ ಸ್ಕ್ರೂ ಕಾಣ್ತಾ ಇದೆ ಅಲ್ಲಿ, ಅದಕ್ಕೆ ತಾಗದಾಗ ಈ ಬಲ್ಬ್ ಉರಿಯುತ್ತೆ. ಈಗ ಈ ಹೀಟ್ ಸ್ವಿಚ್ಚನ್ನು ನಾವು ಪ್ರಯೋಗ ಮಾಡಿ ನೋಡೋಣ. ಈಗ ನಾನು ಮಧ್ಯಸಾರ ದೀಪವನ್ನು ಅಂಟಿಸ್ತೀನಿ. ಆಮೇಲೆ ಈ ಹೀಟ್ ಸ್ವಿಚ್ಚನ್ನು ಬಳಸಿ ಇದಕ್ಕೆ ಶಾಖ ಕೊಟ್ಟಾಗ ಏನಾಗುತ್ತೆ ಅಂತ ಗಮನಿಸಿ. ಏನಾಗ್ತಾ ಇದೆ? ಯಾಕೆ ಆನ್ ಆಗ್ತಾ ಇದೆ ಅಂತಂದ್ರೆ, ಯಾಕೆ ಉರಿತಾ ಇದೆ ಅಂತಂದ್ರೆ ಮಂಡಲ ಪೂರ್ಣಗೊಳ್ತಾ ಇದೆ. ಇದನ್ನ ನಾವು ಎಲ್ಲಿ ಬಳಸ್ತೀವಿ ಗೊತ್ತಾ? ನಮ್ಮ ಮನೆಯಲ್ಲಿ ಐರನ್ ಬಾಕ್ಸ್, ಇಸ್ತ್ರಿ ಪೆಟ್ಟಿಗೆಯಲ್ಲಿ ಇದನ್ನು ನಾವು ಬಳಸ್ತೀವಿ. ಸೊ ಈ ಹೀಟ್ ಸ್ವಿಚ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತಲ್ಲ.